ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕ ಸರ್ಕಾರದ ಒಂದು ಅತಿ ಮಹತ್ವದ ಮತ್ತು ಪ್ರಯೋಜನಕಾರಿ ಯೋಜನೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇ ಐರಾವತ ಯೋಜನೆ 2025. ಈ ಯೋಜನೆ ಪರಿಶಿಷ್ಟ ಜಾತಿ ಎಸ್ಸಿ ಸಮುದಾಯದ ಯುವಕ ಯುವತಿಯರಿಗೆ ಸ್ವಂತ ಉದ್ಯೋಗ ಶುರು ಮಾಡಲು ಮತ್ತು ಆರ್ಥಿಕವಾಗಿ ಸಬಲರಾಗಲು ಹೇಗೆ ಸಹಾಯ ಮಾಡುತ್ತೆ ಅಂತ ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ. ಐರಾವತ ಯೋಜನೆ ಅಂದ್ರೆ ಪರಿಶಿಷ್ಟ ಜಾತಿ ಸಮುದಾಯದ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವಂತ ವಾಣಿಜ್ಯ ವಾಹನ ಅಂದ್ರೆ ಟ್ಯಾಕ್ಸಿ, ಕಾರ್ ಖರೀದಿಸಲು ಸರ್ಕಾರದಿಂದ ಆರ್ಥಿಕ ನೆರವು ಸಿಗುವ ಯೋಜನೆ. ಇದರ ಮುಖ್ಯ ಉದ್ದೇಶ ಬದುಕು ಕಟ್ಟಿಕೊಳ್ಳಲು ಒಂದು ಮಾರ್ಗ ತೋರಿಸೋದು. ಈ ಯೋಜನೆಯ ಮೂಲಕ ನೀವು ನಿಮ್ಮದೇ ಆದ ಟ್ಯಾಕ್ಸಿ ಓಡಿಸಿ ಗೌರವಯುತವಾಗಿ ಬದುಕಬಹುದು. ಈ ಯೋಜನೆಯ ಅಡಿಯಲ್ಲಿ ನೀವು ವಾಹನ ಖರೀದಿಸಲು ಗರಿಷ್ಠ 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ವರೆಗೆ ಸಹಾಯಧನ ಸಬ್ಸಿಡಿ ಪಡೆಯಬಹುದು. ಇದು ನಿಮ್ಮ ವಾಹನ ಖರೀದಿಯ ಹೊರೆನ ತೀರಾನೇ ಕಡಿಮೆ ಮಾಡುತ್ತೆ. ಇನ್ನು ಮಹಿಳಾ ಫಲಾನುಭವಿಗಳಿಗೆ 6 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ವರೆಗೂ ಸಹಾಯಧನ ಸಿಗುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಇವೆ. ಇಲ್ಲಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಐರಾವತ ಯೋಜನೆಯ ಫಲಾನುಭವಿಗಳು ಓಲಾ ಮತ್ತು ಊಬರ್ ನಂತಹ ದೊಡ್ಡ ಕ್ಯಾಬ್ ಸಂಸ್ಥೆಗಳ ಜೊತೆ ಟೈ ಅಪ್ ಮಾಡ್ಕೋಬಹುದು. ಇದರಿಂದ ನಿಮಗೆ ನಿರಂತರವಾಗಿ ಕಸ್ಟಮರ್ಗಳು ಸಿಗ್ತಾರೆ, ಖಚಿತ ಆದಾಯ ಇರುತ್ತೆ. ಒಂದು ವೇಳೆ ನಿಮ್ಮ ಜಿಲ್ಲೆಯಲ್ಲಿ ಓಲಾ ಉಬರ್ ಸೇವೆ ಇಲ್ಲದಿದ್ರೆ ನೀವು ನಿಮ್ಮ ವಾಹನವನ್ನು ಪ್ರವಾಸಿ ಟ್ಯಾಕ್ಸಿ ಆಗಿ ಅಥವಾ ಬೇರೆ ಯಾವುದೇ ವಾಣಿಜ್ಯ ಉದ್ದೇಶಕ್ಕೆ ಬಳಸಬಹುದು. ಈ ಯೋಜನೆಗೆ ಅರ್ಜಿ ಹಾಕಲು ಕೆಲವು ಅರ್ಹತಾ ಮಾನದಂಡಗಳಿವೆ. ಅವುಗಳನ್ನ ಈಗ ತಿಳಿಸ್ತೀನಿ. ನೀವು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಕಡ್ಡಾಯವಾಗಿ ಪರಿಶಿಷ್ಟ ಜಾತಿ ಎಸ್ಸಿ ಸಮುದಾಯಕ್ಕೆ ಸೇರಿರಬೇಕು. ವಯಸ್ಸು 21 ರಿಂದ 50 ವರ್ಷಗಳ 21 ರಿಂದ 50 ಒಳಗಿರಬೇಕು. ಲೈಟ್ ಮೋಟಾರ್ ವೆಹಿಕಲ್ ಓಡಿಸಲು ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಸರ್ಕಾರ ನಿಗದಿಪಡಿಸಿದ ಮಿತಿಯೊಳಗೆ ಅಂದ್ರೆ ಸಾಮಾನ್ಯವಾಗಿ 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಮತ್ತು ಮುಖ್ಯವಾಗಿ ನೀವು ಅಥವಾ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರು ಈ ಹಿಂದೆ ಯಾವುದೇ ನಿಗಮದಿಂದ 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಕಿಂತ ಹೆಚ್ಚು ಆರ್ಥಿಕ ನೆರವು ಪಡೆದಿರಬಾರದು. ಅರ್ಜಿ ಪ್ರಕ್ರಿಯೆ ತುಂಬಾ ಸುಲಭ. ನೀವು ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ವೆಬ್ಸೈಟ್ ವಿಳಾಸ adcl.karnataka.gov.in ಗೆ ಲಿಂಕ್. ಅರ್ಜಿ ಸಲ್ಲಿಸುವಾಗ ನಿಮಗೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಚಾಲನಾ ಪರವಾನಗಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಈ ದಾಖಲೆಗಳು ಬೇಕಾಗುತ್ತವೆ. ಅರ್ಜಿ ಆಹ್ವಾನಿಸಿದಾಗ ವೆಬ್ಸೈಟ್ನಲ್ಲಿ ಸಂಪೂರ್ಣ ಮಾಹಿತಿ ಲಭ್ಯವಿರುತ್ತೆ. ಅರ್ಹ ಫಲಾನುಭವಿಗಳ ಆಯ್ಕೆ ಪಾರದರ್ಶಕವಾಗಿ ನಡೆಯುತ್ತೆ. ಐರಾವತ ಯೋಜನೆ ಕೇವಲ ಟ್ಯಾಕ್ಸಿ ಕೊಡೋ ಯೋಜನೆಯಲ್ಲ. ಇದರ ಹಿಂದಿರೋ ದೊಡ್ಡ ಗುರಿಗಳು ಹೀಗಿವೆ. ಎಸ್ಸಿ ಸಮುದಾಯದ ಯುವಕರನ್ನ ಆರ್ಥಿಕವಾಗಿ ಸಬಲರನ್ನಾಗಿಸೋದು, ನಿರುದ್ಯೋಗವನ್ನ ಕಡಿಮೆ ಮಾಡೋದು, ಸ್ವಂತ ಉದ್ಯೋಗ ಶುರು ಮಾಡಲು ಪ್ರೋತ್ಸಾಹಿಸೋದು, ಹಾಗೂ ಫಲಾನುಭವಿಗಳಿಗೆ ಒಂದು ಗೌರವಾನ್ವಿತ ಮತ್ತು ಸುಸ್ಥಿರ ಆದಾಯದ ಮಾರ್ಗವನ್ನು ಕಲ್ಪಿಸೋದು. ಸ್ನೇಹಿತರೆ, ಐರಾವತ ಯೋಜನೆ 2025 ನಿಜಕ್ಕೂ ಒಂದು ಉತ್ತಮ ಅವಕಾಶ. ಆದರೆ ಅರ್ಜಿ ಸಲ್ಲಿಸುವಾಗ ಕೆಲವು ವಿಷಯಗಳನ್ನು ನೆನಪಿನಲ್ಲಿಡಿ. ಯಾವುದೇ ಹೊಸ ಅಪ್ಡೇಟ್ಗಳು ಅಥವಾ ಅರ್ಜಿ ಆಹ್ವಾನಗಳಿಗಾಗಿ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧಿಕೃತ ವೆಬ್ಸೈಟ್ ಅನ್ನು ಮಾತ್ರ ಪರಿಶೀಲಿಸಿ. ಯೋಜನೆಯ ಹೆಸರಿನಲ್ಲಿ ಯಾರಾದರೂ ಹಣ ಕೇಳಿದ್ರೆ ಅಥವಾ ನಕಲಿ ಆದೇಶಗಳ ಬಗ್ಗೆ ಜಾಗರೂಕರಾಗಿರಿ. ಸರ್ಕಾರಿ ಯೋಜನೆಗಳಿಗೆ ಯಾವುದೇ ಮಧ್ಯವರ್ತಿಗಳ ಮೂಲಕ ಹಣ ಕಟ್ಟಬೇಕಾಗಿಲ್ಲ. ಈ ವಿಡಿಯೋ ನಿಮಗೆ ಐರಾವತ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದೆ ಅಂತ ಭಾವಿಸುತ್ತೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ನಿಮ್ಮ ಪ್ರಶ್ನೆಗಳಿದ್ರೆ ಅಥವಾ ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ನಿಮಗೆ ಉತ್ತರಿಸಲು ಪ್ರಯತ್ನಿಸುತ್ತೇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು ಮತ್ತು ನಮಸ್ಕಾರ.